ಇವತ್ತು ಬೆಂಗಳೂರಿನಂತಹ ನಗರದಲ್ಲಿ ಸಿಟಿ ಸೆಂಟರಲ್ಲಿ ನೀವು 1 BHK ಮನೆ ತಗೋಬೇಕು ಅಂದರೆ 1.5 ಕೋಟಿ ಅಲ್ಲ, ಬಾಡಿಗೆಗೆ ನಾನು ಕೇಳ್ತಿರೋದು. ಅಯ್ಯೋ, ನೀವು ಕಟ್ಟೋದಕ್ಕಲ್ಲ, ತಗೊಳ್ಳೋದಕ್ಕಲ್ಲ, ಬಾಡಿಗೆಗೆ ನಾನು ಹೇಳ್ತಿರೋದು. ಒಬ್ಬ ವ್ಯಕ್ತಿ ಸಿಟಿ ಸೆಂಟ್ರಲ್ ಇದ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ 1 BHKದು 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ಹೌದು. ಒಂದು 4 ಜನ ಮಲ್ಗಕ್ಕೆ, ಹಾಲಲ್ಲೂ ಬಂದು ಊರಿಂದ ಜನ ಬಂದ್ರೆ ಮಲ್ಗೋದಕ್ಕೆ ಜಾಗ ಬೇಕು ಅನ್ನೋದಾದ್ರೆ 20,000 ರೂಪಾಯಿ ಫಾರ್ 1 BHK ಬೇಕು. ಹೌದು. ಸೊ 10 ವರ್ಷ ನಾನು ಎಷ್ಟು ಕಟ್ತೀನಿ? ಅದ್ರ ಬದಲಿಗೆ ಎಲ್ಲರೂ ಯೋಚನೆ ಮಾಡ್ತಾರೆ, 10 ಕಿಲೋಮೀಟರ್ ದೂರ ಹೋಗ್ತೀನಿ ನಾನು, ಅಲ್ಲೊಂದು ಸೈಟ್ ತಗೊಂಡು ಅಲ್ಲಿ ಮನೇನೂ ಕಟ್ಬಿಡ್ತೀನಿ, ನನಗೆ ಹೋಮ್ ಲೋನು ಕೊಡುತ್ತೆ. ಯಾಕೆ ಆಗ್ಬಾರ್ದು? ಇಲ್ಲಿ ನಾನು ಓನರಿಗೆ ಸುಮ್ಮನೆ ಬಾಡಿಗೆ ಕಟ್ಟೋದಾ, ಹೋಮ್ ಲೋನ್ ತಗೊಂಡು ಮನೆ ಕಟ್ಟೋದಾ? ಸರಿ, ತುಂಬಾ ಚೆನ್ನಾಗಿದೆ ಪ್ರಶ್ನೆ. ಉತ್ತರ ಇವಾಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಉತ್ತರ ತಗೊಂಡು ಅದಕ್ಕೆ ಉತ್ತರ ಹೇಳ್ತೀನಿ. ಈಗ 10 ಕಿಲೋಮೀಟರ್ ದೂರದಲ್ಲಿ ಜಾಗ ತಗೊಂಡು ಮನೆ ಕಟ್ಟಕ್ಕೆ ಎಷ್ಟು ಹಣ ಬೇಕಾಗುತ್ತೆ? ಏರಿಯಾ ಆಯ್ತು, ನನಗೆ ನೀವು ಲೋಯೆಸ್ಟ್ ಹೇಳಿ. ಓಕೆ, 50 ಲಕ್ಷ ರೂಪಾಯಿ ಅವರೊಂದು ಮನೆ ಕಟ್ಕೋಬಹುದು. 50 ಲಕ್ಷ ಕಟ್ಬೋದಲ್ವಾ? 50 ಲಕ್ಷ ನಿಮ್ಮ ಹತ್ರ ಎಷ್ಟು ಹಣ ಇದೆ? ಎಷ್ಟು ಸಾಲ ತಗೋತಾ ಇದ್ದೀರಿ? ಈಗ ನಾನು ಭಾವನಾ ಅವರು, ನೀವು ರಂಗಸ್ವಾಮಿ ಅವರು, ಹೇಳಿ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು 10 ಲಕ್ಷ ರೂಪಾಯಿ ಅಥವಾ 15 ಲಕ್ಷ ರೂಪಾಯಿ ಕೈಯಲ್ಲಿದ್ದು 35 ಲಕ್ಷ ಲೋನ್ ಮಾಡ್ತಿದ್ದೀರಿ ಅಂತ ಆಯ್ತು. ಭಾವನಾ ಅವರೇ ರಂಗಸ್ವಾಮಿ ಅವರೇ 35 ಲಕ್ಷಕ್ಕೆ ಎಷ್ಟು ಕಟ್ತೀರಿ EMI? ಅಪ್ರಾಕ್ಸಿಮೇಟ್ಲಿ 35 ಸಾವಿರ. ಇನ್ನು 20 ವರ್ಷ ಕಟ್ತೀರಾ ಅಲ್ವಾ? ಹೌದು. ಫ್ಯಾಂಟಾಸ್ಟಿಕ್. ಸರಿ, ಈಗ ಇಲ್ಲಿ ಬರೋಣ. ಬಾಡಿಗೆ ಎಷ್ಟು ಕಟ್ತಾ ಇದ್ರಿ? 20,000 ರೂಪಾಯಿ ಅನ್ಕೊಳ್ಳಿ, ನಾನು ಅದೇ ಉದಾಹರಣೆ ಕೊಟ್ಟಿದ್ದೆ ನಿಮ್ಗೆ. 20,000 ರೂಪಾಯಿ. ಇನ್ನು 15,000 ರೂಪಾಯಿ ಮಿಗ್ತಾ ಅಲ್ಲಿಗೆ? ನೀವು ಅಲ್ಲಿ ಸ್ವಂತ 8-10 ಕಿಲೋಮೀಟರ್ ಹೋಗಿ ಇದು. ಈಗ ಬನ್ನಿ ಪಟ್ಟಿ ಮಾಡೋಣ. 8-10 ಕಿಲೋಮೀಟ್ರಲ್ಲಿ ನೀವು ಪ್ರತಿದಿನ ಓಡಾಟ ಮಾಡಬೇಕು. ನೀವು ನಿಮ್ಮ ವೈಯಕ್ತಿಕ ಸುಖನ ಮರಿತಾ ಇದ್ದೀರಿ. ದಿನ ಕಮ್ಯುಟೇಷನ್ 1.5 ಗಂಟೆ ಹೋಗಿ ಬೆಂಗಳೂರಲ್ಲಿ 8-10 ಕಿಲೋಮೀಟರ್ ಅಂದರೆ 1.5 ಗಂಟೆ ಬೇಕು ನೀವು ಇಲ್ಲಿ ತಲುಪಕ್ಕೆ ಆಫೀಸ್ಗೆ. 3 ಗಂಟೆ ನಿಮ್ಮ ಜೀವನದ ಅಮೂಲ್ಯ ವೇಳೆ, ಪ್ರತಿದಿನದ 3 ಗಂಟೆ ತಿಂತಾ ಇದೆ. ಅದು ನೀವು ಲೆಕ್ಕನೇ ಹಾಕಲ್ಲ. ಬಿಟ್ಬಿಡಿ, ನಾನು ಲೆಕ್ಕ ಹಾಕಲ್ಲ. ಯಾಕಂದ್ರೆ ನಾವು ಇರೋದೇ ಹಾಗೆ, ನಾವು ಜನಸಾಮಾನ್ಯರು. ನಮ್ಮ ಕಷ್ಟ ನಾವು ಅದನ್ನು ಯೋಚನೆ ಮಾಡಲ್ಲ. ನಮ್ಮ ಫಿಸಿಕಲ್ ಟೈಮು ಅದನ್ನು ಆ 3 ಗಂಟೆನ ನಾನು ಓದಿನ ಮೇಲೆ ಹಾಕಿ ನಾನು ಉದ್ಧಾರ ಆಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದಾಗಿತ್ತಲ್ಲ, PhD ಪಡ್ಕೋಬೋದಾಗಿತ್ತಲ್ಲ, ಬೇರೆ ಏನೋ ಹೋಗ್ಬೋದಾಗಿತ್ತಲ್ಲ, ಅದು ನಾವು ಯೋಚನೆ ಮಾಡಲ್ಲ. ಬೇಡ ಬಿಡಿ, ನಾನು ಬಿಟ್ಬಿಡ್ತೀನಿ. ಅದು ಒಂದಾಯ್ತಲ್ವಾ? ಅಷ್ಟು ದೂರ ಹೋಗಿದ್ದೀರಲ್ಲ ನೀವು, ಆ ಸುತ್ತಮುತ್ತ ನಿಮಗೆ ಬೇಕಾದ ಸ್ಕೂಲ್ ಇರಲ್ಲ. ನಾಳೆ ನಿಮ್ಮ ಮಗನೋ ಮಗಳಿಗೋ ಹೋಗ್ಬೇಕು ಅಂತ ತಿರುಗಿ ಬಸ್ಗೆ ಹಾಕ್ತೀರಿ. ಬಸ್ಸಿಗೆ ನೀವು ವರ್ಷಕ್ಕೆ 40 ದೂರ ಇದೆಯಲ್ಲ, ನಿಮ್ಮ ಮಗು ಸಿಟಿ ಸೆಂಟರ್ಗೆ ಬರಬೇಕು. ಆ ಮಗುದು 2 ಗಂಟೆ ಹೋಯ್ತು ದಿನ. ಏನೋ pre-KG UKG ನಡೆದೋಗುತ್ತೆ. 10ನೇ ಕ್ಲಾಸ್ ಬಂದಾಗ ನಿಮ್ಮ ಮಗನಿಗೆ ಓದೋಕ್ಕೆ ಟೈಮಲ್ಲಿ ಇರುತ್ತೆ. PUC ಬಂದಾಗ ಓದೋಕ್ಕೆ ಟೈಮಲ್ಲಿ ಇರುತ್ತೆ. ದಿನ ಅದೇ ಥರ ಕಾಂಪಿಟೇಷನಲ್ಲೇ ಹೋಗ್ತಾ ಇದ್ರೆ, ಸ್ಕೂಲ್ 6ರಿಂದ 8 ಗಂಟೆ ತಿಂದರೆ 10 ಗಂಟೆ ಆಗೇ ಹೋಯ್ತು ಓಡಾಟದ್ದೆಲ್ಲ ಸೇರಿ. ಅದನ್ನು ಲೆಕ್ಕ ಹಾಕೋದಿಲ್ಲ. ಬೇಡ ಬಿಡಿ. 3ನೇದು, ಏನೋ ಹೆಚ್ಚು ಕಡಿಮೆ ಆಗೋಯ್ತು, ಅಕ್ಕಪಕ್ಕದಲ್ಲಿ ಆಸ್ಪತ್ರೆ ಇದೆಯಾ ಅಂತ ನೋಡ್ತೀವಿ. ಇನ್ನು ಅಪ್ಕಮಿಂಗು ಇನ್ನು 5 ವರ್ಷ ಬೇಕಲ್ಲ, ಒಂದು ಪಕ್ಕದಲ್ಲಿ. ನಾನು ಹೇಳೋದು 1 ಕಿಲೋಮೀಟರ್ ರೇಡಿಯಸಲ್ಲಿ ಆಸ್ಪತ್ರೆ ಇರಬೇಕು. ಇದೆಯಾ ನಿಮಗೆ? ನೀವು ಇಲ್ಲಿ ಬಾಡಿಗೆ ಕೊಡೋದು ಚೀಪ್ ಅನ್ನೋದಕ್ಕೆ ನಾನು ಇದೆಲ್ಲ ಉದಾಹರಣೆ ಹೇಳ್ತಾ ಇದ್ದೀನಿ. ನಿಮಗೆ ಎಡವು ಬಿದ್ದರೆ 10 ಆಸ್ಪತ್ರೆ ಇರುತ್ತೆ, 25 ATM ಸೆಂಟರ್ ಇರುತ್ತೆ. ನಿಮಗೆ ಬೇಕಾದ್ದೆಲ್ಲವೂ ನಿಮ್ಮ ಕೈ ತುದಿಯಲ್ಲಿ ಸಿಗ್ತಾ ಇರುತ್ತೆ. ಅಲ್ಲಿ ನಿಮ್ಗೆ ಅದ್ಯಾವುದು ಸಿಕ್ಕಲ್ಲ. ಇದೆಲ್ಲ ಬಿಟ್ಬಿಡಿ. ಯಾಕೆಂದರೆ ನಾವು ಇದ್ಯಾವುದನ್ನು ಲೆಕ್ಕ ಹಾಕೋರಲ್ಲ. ಇದೆಲ್ಲ ನನಗೆ ಗೊತ್ತಾಗಲ್ಲಪ್ಪ, ನಂಗೆ ದುಡ್ಡಿನ ವಿಚಾರ ಎಲ್ಲ ಗೊತ್ತಾಗಲ್ಲ. ಇದೊಂದು ಹೇಳೋದು ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದೆಲ್ಲ ನಮಗೆ ಯಾಕಾಗಲ್ಲ? ಕೂತ್ಕೊಂಡು ನಿಧಾನಕ್ಕೆ ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಯಾವುದೂ ಲೆಕ್ಕ ಹಾಕಲ್ಲ ಅಲ್ವಾ? ಲೆಕ್ಕ ಹಾಕಿದ್ದೆ ಇನ್ನೂ 7 ಹೇಳ್ಬೋದು ನಾನು, ಇನ್ನೂ 7 ಪಾಯಿಂಟ್ ಹೇಳ್ಬೋದು ನಾನು. ಹಣ ಹಣಿಲಿ ಬರ್ದಿದ್ದೀನಿ, 10 ಪಾಯಿಂಟ್ ಬರ್ದಿದ್ದೀನಿ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನೀವು ಸಾಲ ಮಾಡ್ತಾ ಇದ್ದೀರಾ ಭಾವನವ್ರೆ. ಸಾಲ ಮಾಡುವಾಗ ಅತ್ಯಂತ ಪ್ರಮುಖವಾಗಿ ನೀವು 3 ಮುಖ್ಯವಾದ ಊಹೆಗಳನ್ನ ಮಾಡ್ಕೋತಾ ಇದ್ದೀರಾ. ಅಸಂಪ್ಷನ್ಸ್. ಯು ಆರ್ ಮೇಕಿಂಗ್ ಅನ್ ಅಸಂಪ್ಷನ್. ಮೊದಲನೇ ಅಸಂಪ್ಷನ್ ಏನು ಗೊತ್ತಾ? ಸಾಲದ ಅವಧಿ 20 ವರ್ಷ ನಾನು ಬದುಕಿರ್ತೀನಿ ಅಂತ ನೀವು ಅಸ್ಯೂಮ್ ಮಾಡ್ಕೋತಾ ಇದ್ದೀರಾ. ಇವತ್ತಿನ ದಿನದಲ್ಲಿ ಯಾವ ಗ್ಯಾರಂಟಿ ಇಲ್ಲ. ಮನುಷ್ಯನ ಜೀವನಕ್ಕೆ ಯಾವ ಗ್ಯಾರಂಟಿ ಇಲ್ಲ. ಫಸ್ಟ್ ಅದನ್ನ ಹಂಗೆ ಅಸ್ಯೂಮ್ ಮಾಡ್ಕೋಬೇಕಾಗಿರೋದು ನೀವು ಸಾಲ ಮಾಡೋಕ್ಕೆ. 2ನೇ ಅಸಂಪ್ಷನ್ ಏನು ಗೊತ್ತಾ? ಆ 20 ವರ್ಷ ನನಗೆ ಕೆಲಸ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀರಾ ನೀವು, ದುಡ್ಡು ಬರುತ್ತೆ ಅಂತ. ಇದು ಅಸ್ಥಿರ ಸಮಾಜ. ವಿ ಆರ್ ಆಲ್ರೆಡಿ ಇನ್ ಅ ಗಿಗ್ ಎಕಾನಮಿ. ಏನಪ್ಪ ಗಿಗ್ ಎಕಾನಮಿ ಅಂದರೆ 6 ತಿಂಗಳು ಇಲ್ಲಿ ಕೆಲಸ, 6 ತಿಂಗಳು ಅಲ್ಲಿ ಕೆಲಸ. ಊಬರು, ಓಲಾ, ಇಲ್ಲಾಂದರೆ ಏನಿದೆ ಸ್ವಿಗ್ಗಿ, ಆ ಕೆಲಸಗಳೇ ಜಾಸ್ತಿ ಇವತ್ತು ಸಮಾಜದಲ್ಲಿ. 6 ತಿಂಗಳು ಇಲ್ಲಿರ್ತೀನಿ, 6 ತಿಂಗಳು ನನಗೆ ಗೊತ್ತಿಲ್ಲ. ಕೆಲಸದ ಭದ್ರತೆ ಇಲ್ಲ, ಯಾವುದೂ ಭದ್ರತೆ ಇಲ್ಲ. ನಾವೇನು ಊಹೆ ಮಾಡ್ಕೋತೀವಿ, ಇನ್ನು ಮುಂದಿನ 20 ವರ್ಷ ಸಾಲದ ಅವಧಿ ನಾನು ಹೇಳ್ತಿರೋದು, ನನ್ನ ಬದುಕಿನ ಅವಧಿ ಅಲ್ಲ, ಜೀವಿತಾವಧಿ ಅಲ್ಲ, ಕೆಲಸ ಇರುತ್ತೆ ಅಂತ ನೀವು ಊಹೆ ಮಾಡ್ಕೋತಾ ಇದ್ದೀರಾ. ಅದು ಸುಳ್ಳು. 3ನೇದೇನೆಂದರೆ, ಕೆಲಸ ಇದ್ದರೂ ನನಗೆ ಇಷ್ಟೇ ಹಣ ಬರುತ್ತೆ ಅಥವಾ ಇದಕ್ಕಿಂತ ಸಂಬಳ ಹೆಚ್ಚಿಗೆ ಬರುತ್ತೆ. ಏನು ಇವಾಗ 20,000 ಅಲ್ವಾ ನನಗೆ ಕಟ್ತಿರೋದು, ಇನ್ನು 10 ವರ್ಷ ಆದಮೇಲೆ ನನಗೆ ಇನ್ಕ್ರಿಮೆಂಟ್ ಅಲ್ಲ ಆಗಿ ನಾನು ಹಿಂಗೆ ಆಗ್ತೀನಿ ಅಂತ ಊಹೆ ಮಾಡ್ಕೋತೀರಾ. ಇದು 3 ಮುಖ್ಯ ಊಹೆಗಳು ಸುಳ್ಳಾಯಿತು. ಕಾಂಟ್ರರಿಯಾಗಿ ನಾನು ಕೇಳ್ತೀನಿ. ಇರಲಿ, ನಾನು ಒಂದೊಂದೇ ಮುಗಿಸ್ಬಿಡ್ತೀನಿ. ಬರೋಣ, ಖಂಡಿತ ಐ ವಿಲ್ ಆನ್ಸರ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು ಏನಂತಂದರೆ,
ಬ್ಯಾಂಕಿನ ಬಡ್ಡಿಗಳು ಅಷ್ಟೇ ಇರುತ್ತೆ ಅಥವಾ ಕಮ್ಮಿ ಆಗುತ್ತೆ ಅಂತ ಅಂದ್ಕೊತೀರಾ? ನಾಳೆ ಹೆಚ್ಚು ಕಡಿಮೆ ಈಗ ಕರೋನಾ, ವಾರು, ಅನ್ಪ್ರಿಡಿಕ್ಟಬಲ್ ವರ್ಲ್ಡ್. ನೀವು 40,000 ಸಂಬಳದಲ್ಲಿ 25,000 ಕಟ್ತಿರ್ತೀರಿ EMI. ಇಮಿಡಿಯೇಟಾಗಿ ಅದು 32,000 ಆದರೆ EMI ಏನು ಮಾಡ್ತೀರಾ ನೀವು? ಇಟ್ ವಿಲ್ ಟೇಕ್ ಅವೇ 20% ಆಫ್ ಯುವರ್ ಅರ್ನಿಂಗ್ಸ್ ಇಮಿಡಿಯೇಟ್ಲಿ. ನಿಮ್ಮದಲ್ಲದ ತಪ್ಪುಗಳಿಗೆ, ಯು ಆರ್ ನಾಟ್ ಡನ್ ಎನಿ ಮಿಸ್ಟೇಕ್, ನಿಮ್ಮದಲ್ಲದ ತಪ್ಪುಗಳಿಗೆ ನೀವು ಬೆಲೆ ಕಟ್ಟಕ್ಕೆ ಶುರು ಮಾಡ್ತೀರಿ. ಆಗ ಆ ಸ್ವಂತ ಮನೆ ಅನ್ನೋದು ಕೊರಳಿಗೆ ಉರುಳಾಗ್ಬಿಡುತ್ತೆ.